ಹಾವೇರಿಯಲ್ಲಿ ನಡೆದಂತಹ ನರ್ಸ್ ಸ್ವಾತಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಧಾನಸಭೆಯಲ್ಲಿ ಸದ್ದು ಮಾಡಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಸ್ವಾತಿ ಸಾವಿಗೆ ನ್ಯಾಯದ ಕೂಗು ಕೇಳಿ ಬಂದಿದೆ. ಕಲಾಪದಲ್ಲಿ ಸ್ವಾತಿ ಮರ್ಡರ್ ಕೇಸನ್ನ ಪ್ರಸ್ತಾಪ ಮಾಡಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಲವ್ ಜಿಹಾದ್ ವಿಚಾರಕ್ಕೆ ಸ್ವಾತಿ ಕೊಲೆ ಆಗಿದೆ, ಆದರೆ ಪೊಲೀಸರು ಈ ಕೇಸನ್ನ ಮುಚ್ಚಿ ಹಾಕಿದ್ದಾರೆ. ಹುಡುಗಿ ತಾಯಿಗೂ ತಿಳಿಸದೆ ಬಾಡಿಯನ್ನ ಸುಟ್ಟಿದ್ದಾರೆ. ಪೊಲೀಸ್ ಇಲಾಖೆ ವಿರುದ್ಧವೂ ಕೂಡ ಆರ್ ಅಶೋಕ್ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ವಿಧಾನಸಭೆಯ ಕಲಾಪದಲ್ಲಿ ಇವತ್ತು ಆರ್ ಅಶೋಕ್ ಅವರು ಸ್ವಾತಿ ಕೊಲೆ ಪ್ರಕರಣವನ್ನು ಪ್ರಸ್ತಾಪ ಮಾಡಿದ್ದಾರೆ. ಪೊಲೀಸರು ಈ ಪ್ರಕರಣವನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹುಡುಗಿ ತಾಯಿಗೂ ಕೂಡ ತಿಳಿಸದೆ ಆಕೆಯ ಮೃತದೇಹವನ್ನು ಸುಟ್ಟು ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಲವ್ ಜಿಹಾದ್ಗೆ ಈ ಒಂದು ಕೊಲೆ ಆಗಿದೆ ಅನ್ನುವ ಆರೋಪವನ್ನ ಕೂಡ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯ ಮೇಲೆ ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಹುಡುಗಿ ನರ್ಸಿಂಗ್ ಸ್ವಾತಿ ಅನ್ನೋ ಒಬ್ಬ ಹುಡುಗಿ ನರ್ಸಿಂಗ್ ಓದಿದ್ದಾಳೆ, ಮತ್ತೆ ನರ್ಸ್ ಆಗಿ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಅವ್ರ ತಂದೆ ಜಮೀನಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಅವ್ರ ತಂದೆ ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ತೀರೋಗಿದ್ದಾರೆ. ಅವ್ರ ಮನೆಯಲ್ಲಿ ಗಂಡು ಮಕ್ಕಳು ಯಾರೂ ಇಲ್ಲ, 3 ಜನ ಹೆಣ್ಮಕ್ಳು. ಆ 3 ಜನದ ಹೆಣ್ಮಕ್ಳಲ್ಲಿ ಇವಳು ಒಬ್ಬಳು ಹೆಣ್ಮಗಳು. ಮಾರ್ಚ್ 6 ರಾಣೆಬೆನ್ನೂರು ಇದರಲ್ಲಿ ಈ ಹುಡುಗಿ ಕಾಣೆ ಆಗ್ತಾಳೆ. ಕಾಣೆ ಆದಾಗ 7ನೇ ತಾರೀಕು ಮಿಸ್ಸಿಂಗ್ ಕಂಪ್ಲೇಂಟ್ ಅವ್ರ ತಾಯಿಯವರು ಕೊಡ್ತಾರೆ. ಇಲ್ಲಿ ಇವರು ಹೋದಂತ ಸಂದರ್ಭದಲ್ಲಿ ನಯಾಜ್ ಅಂತ ಒಬ್ಬರನ್ನ ಪರಿಚಯ ಆಗ್ತೈತೆ. ಅವಳಿಗೆ ನಯಾಜ್ ಅಂತ ಪರಿಚಯ ಆದ್ಮೇಲೆ ಅವರಿಬ್ಬರಿಗೂ ಲವ್ ಆಗ್ತೈತೆ. ಅದರಲ್ಲಿ ಅವರ ಆ ಹಳ್ಳಿಯ ಸ್ನೇಹಿತರು ಕೂಡ ಇರ್ತಾರೆ. ಆ ಇಬ್ಬರು ಹುಡುಗರು, ಅವರ ಹೆಸರು ವಿನಯ್ ಮತ್ತು ದುರ್ಗಾಚಾರಿ. ಇವರೆಲ್ಲರೂ ಸೇರಿ ಆ ಹುಡುಗಿಯನ್ನ, ಈ 3 ಜನ ಸೇರಿ ಆ ಹುಡುಗಿಯನ್ನ ಪುಸಲಾಯಿಸಿ ಒಂದು ಸ್ಥಳಕ್ಕೆ ಬರಕ್ಕೆ ಹೇಳ್ತಾರೆ. ಈ ಲವ್ ಇದೆಲ್ಲ ಮುಗಿದ ಮೇಲೆ, ಲವ್ ಜಿಹಾದ್ ಆಗಿ 2 ವರ್ಷ. ಹಾವೇರಿಯಲ್ಲಿ ನಡೆದಂತಹ ನರ್ಸ್ ಸ್ವಾತಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಧಾನಸಭೆಯಲ್ಲಿ ಸದ್ದು ಮಾಡಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಸ್ವಾತಿ ಸಾವಿಗೆ ನ್ಯಾಯದ ಕೂಗು ಕೇಳಿ ಬಂದಿದೆ. ಕಲಾಪದಲ್ಲಿ ಸ್ವಾತಿ ಮರ್ಡರ್ ಕೇಸನ್ನ ಪ್ರಸ್ತಾಪ ಮಾಡಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಲವ್ ಜಿಹಾದ್ ವಿಚಾರಕ್ಕೆ ಸ್ವಾತಿ ಕೊಲೆ ಆಗಿದೆ, ಆದರೆ ಪೊಲೀಸರು ಈ ಕೇಸನ್ನ ಮುಚ್ಚಿ ಹಾಕಿದ್ದಾರೆ. ಹುಡುಗಿ ತಾಯಿಗೂ ತಿಳಿಸದೆ ಬಾಡಿಯನ್ನ ಸುಟ್ಟಿದ್ದಾರೆ. ಪೊಲೀಸ್ ಇಲಾಖೆ ವಿರುದ್ಧವೂ ಕೂಡ ಆರ್ ಅಶೋಕ್ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ವಿಧಾನಸಭೆಯ ಕಲಾಪದಲ್ಲಿ ಇವತ್ತು ಆರ್ ಅಶೋಕ್ ಅವರು ಸ್ವಾತಿ ಕೊಲೆ ಪ್ರಕರಣವನ್ನ ಪ್ರಸ್ತಾಪ ಮಾಡಿದ್ದಾರೆ. ಪೊಲೀಸರು ಈ ಪ್ರಕರಣವನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹುಡುಗಿ ತಾಯಿಗೂ ಕೂಡ ತಿಳಿಸದೆ ಆಕೆಯ ಮೃತದೇಹವನ್ನು ಸುಟ್ಟು ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಲವ್ ಜಿಹಾದ್ಗೆ ಈ ಒಂದು ಕೊಲೆ ಆಗಿದೆ ಅನ್ನುವ ಆರೋಪವನ್ನ ಕೂಡ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯ ಮೇಲೆ ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಹುಡುಗಿ ನರ್ಸಿಂಗ್ ಸ್ವಾತಿ ಅನ್ನೋ ಒಬ್ಬ ಹುಡುಗಿ ನರ್ಸಿಂಗ್ ಓದಿದ್ದಾಳೆ, ಮತ್ತೆ ನರ್ಸ್ ಆಗಿ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಅವ್ರ ತಂದೆ ಜಮೀನಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಅವ್ರ ತಂದೆ ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ತೀರೋಗಿದ್ದಾರೆ. ಅವ್ರ ಮನೆಯಲ್ಲಿ ಗಂಡು ಮಕ್ಕಳು ಯಾರೂ ಇಲ್ಲ, 3 ಜನ ಹೆಣ್ಮಕ್ಳು. ಆ 3 ಜನದ ಹೆಣ್ಮಕ್ಳಲ್ಲಿ ಇವಳು ಒಬ್ಬಳು ಹೆಣ್ಮಗಳು. ಮಾರ್ಚ್ 6 ರಾಣೆಬೆನ್ನೂರು ಇದರಲ್ಲಿ ಈ ಹುಡುಗಿ ಕಾಣೆ ಆಗ್ತಾಳೆ. ಕಾಣೆ ಆದಾಗ 7ನೇ ತಾರೀಕು ಮಿಸ್ಸಿಂಗ್ ಕಂಪ್ಲೇಂಟ್ ಅವ್ರ ತಾಯಿಯವರು ಕೊಡ್ತಾರೆ. ಇಲ್ಲಿ ಇವರು ಹೋದಂತ ಸಂದರ್ಭದಲ್ಲಿ ನಯಾಜ್ ಅಂತ ಒಬ್ಬರನ್ನ ಪರಿಚಯ ಆಗ್ತೈತೆ. ಅವಳಿಗೆ ನಯಾಜ್ ಅಂತ ಪರಿಚಯ ಆದ್ಮೇಲೆ ಅವರಿಬ್ಬರಿಗೂ ಲವ್ ಆಗ್ತೈತೆ.
ಅದರಲ್ಲಿ ಅವರ ಆ ಹಳ್ಳಿಯ ಸ್ನೇಹಿತರು ಕೂಡ ಇರ್ತಾರೆ. ಆ ಇಬ್ಬರು ಹುಡುಗರು, ಅವರ ಹೆಸರು ವಿನಯ್ ಮತ್ತು ದುರ್ಗಾಚಾರಿ. ಇವರೆಲ್ಲರೂ ಸೇರಿ ಆ ಹುಡುಗಿಯನ್ನ, ಈ 3 ಜನ ಸೇರಿ ಆ ಹುಡುಗಿಯನ್ನ ಪುಸಲಾಯಿಸಿ ಒಂದು ಸ್ಥಳಕ್ಕೆ ಬರಕ್ಕೆ ಹೇಳ್ತಾರೆ. ಈ ಲವ್ ಇದೆಲ್ಲ ಮುಗಿದ ಮೇಲೆ, ಲವ್ ಜಿಯಾದ್ ಆಗಿ 2 ವರ್ಷ 3 ವರ್ಷ ಆದಮೇಲೆ ಹಾವೇರಿಯಲ್ಲಿ ನಡೆದಂತಹ ನರ್ಸ್ ಸ್ವಾತಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಧಾನಸಭೆಯಲ್ಲಿ ಸದ್ದು ಮಾಡಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಸ್ವಾತಿ ಸಾವಿಗೆ ನ್ಯಾಯದ ಕೂಗು ಕೇಳಿ ಬಂದಿದೆ. ಕಲಾಪದಲ್ಲಿ ಸ್ವಾತಿ ಮರ್ಡರ್ ಕೇಸನ್ನು ಪ್ರಸ್ತಾಪ ಮಾಡಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಲವ್ ಜಿಹಾದ್ ವಿಚಾರಕ್ಕೆ ಸ್ವಾತಿ ಕೊಲೆ ಆಗಿದೆ, ಆದರೆ ಪೊಲೀಸರು ಈ ಕೇಸನ್ನ ಮುಚ್ಚಿ ಹಾಕಿದ್ದಾರೆ. ಹುಡುಗಿ ತಾಯಿಗೂ ತಿಳಿಸದೆ ಬಾಡಿಯನ್ನ ಸುಟ್ಟಿದ್ದಾರೆ. ಪೊಲೀಸ್ ಇಲಾಖೆ ವಿರುದ್ಧವೂ ಕೂಡ ಆರ್ ಅಶೋಕ್ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ವಿಧಾನಸಭೆಯ ಕಲಾಪದಲ್ಲಿ ಇವತ್ತು ಆರ್ ಅಶೋಕ್ ಅವರು ಸ್ವಾತಿ ಕೊಲೆ ಪ್ರಕರಣವನ್ನು ಪ್ರಸ್ತಾಪ ಮಾಡಿದ್ದಾರೆ. ಪೊಲೀಸರು ಈ ಪ್ರಕರಣವನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹುಡುಗಿ ತಾಯಿಗೂ ಕೂಡ ತಿಳಿಸದೆ ಆಕೆಯ ಮೃತದೇಹವನ್ನು ಸುಟ್ಟು ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಲವ್ ಜಿಹಾದ್ಗೆ ಈ ಒಂದು ಕೊಲೆ ಆಗಿದೆ ಅನ್ನುವ ಆರೋಪವನ್ನು ಕೂಡ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯ ಮೇಲೆ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಹುಡುಗಿ ನರ್ಸಿಂಗ್ ಸ್ವಾತಿ ಅನ್ನೋ ಒಬ್ಬ ಹುಡುಗಿ ನರ್ಸಿಂಗ್ ಓದಿದಾಳೆ, ಮತ್ತೆ ನರ್ಸ್ ಆಗಿ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಅವ್ರ ತಂದೆ ಜಮೀನಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಅವ್ರ ತಂದೆ ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ತೀರೋಗಿದ್ದಾರೆ. ಅವ್ರ ಮನೆಯಲ್ಲಿ ಗಂಡು ಮಕ್ಕಳು ಯಾರೂ ಇಲ್ಲ, 3 ಜನ ಹೆಣ್ಮಕ್ಳು. ಆ 3 ಜನದ ಹೆಣ್ಮಕ್ಳಲ್ಲಿ ಇವಳು ಒಬ್ಬಳು ಹೆಣ್ಮಗಳು. ಮಾರ್ಚ್ 6 ರಾಣೆಬೆನ್ನೂರು ಇದರಲ್ಲಿ ಈ ಹುಡುಗಿ ಕಾಣೆ ಆಗ್ತಾಳೆ. ಕಾಣೆ ಆದಾಗ 7ನೇ ತಾರೀಕು ಮಿಸ್ಸಿಂಗ್ ಕಂಪ್ಲೇಂಟ್ ಅವ್ರ ತಾಯಿಯವರು ಕೊಡ್ತಾರೆ. ಇಲ್ಲಿ ಇವರು ಹೋದಂತ ಸಂದರ್ಭದಲ್ಲಿ ನಯಾಜ್ ಅಂತ ಒಬ್ಬರನ್ನ ಪರಿಚಯ ಆಗ್ತೈತೆ ಅವಳಿಗೆ. ನಯಾಜ್ ಅಂತ ಪರಿಚಯ ಆದಮೇಲೆ ಅವರಿಬ್ಬರಿಗೂ ಲವ್ ಆಗ್ತೈತೆ. ಅದರಲ್ಲಿ ಅವರ ಆ ಹಳ್ಳಿಯ ಸ್ನೇಹಿತರು ಕೂಡ ಇರ್ತಾರೆ. ಆ ಇಬ್ಬರು ಹುಡುಗರು, ಅವರ ಹೆಸರು ವಿನಯ್ ಮತ್ತು ದುರ್ಗಾಚಾರಿ. ಇವರೆಲ್ಲರೂ ಸೇರಿ ಆ ಹುಡುಗಿಯನ್ನ, ಈ 3 ಜನ ಸೇರಿ ಆ ಹುಡುಗಿಯನ್ನ ಪುಸಲಾಯಿಸಿ ಒಂದು ಸ್ಥಳಕ್ಕೆ ಬರಕ್ಕೆ ಹೇಳ್ತಾರೆ. ಈ ಲವ್ ಇದೆಲ್ಲ ಮುಗಿದ ಮೇಲೆ, ಲವ್ ಜಿಯಾದ್ ಆಗಿ 2 ವರ್ಷ 3 ವರ್ಷ ಆದಮೇಲೆ ಹಾವೇರಿಯಲ್ಲಿ ನಡೆದಂತಹ ನರ್ಸ್ ಸ್ವಾತಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಧಾನಸಭೆಯಲ್ಲಿ ಸದ್ದು ಮಾಡಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಸ್ವಾತಿ ಸಾವಿಗೆ ನ್ಯಾಯದ ಕೂಗು ಕೇಳಿ ಬಂದಿದೆ. ಕಲಾಪದಲ್ಲಿ ಸ್ವಾತಿ ಮರ್ಡರ್ ಕೇಸನ್ನು ಪ್ರಸ್ತಾಪ ಮಾಡಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಲವ್ ಜಿಹಾದ್ ವಿಚಾರಕ್ಕೆ ಸ್ವಾತಿ ಕೊಲೆ ಆಗಿದೆ, ಆದರೆ ಪೊಲೀಸರು ಈ ಕೇಸನ್ನ ಮುಚ್ಚಿ ಹಾಕಿದ್ದಾರೆ. ಹುಡುಗಿ ತಾಯಿಗೂ ತಿಳಿಸದೆ ಬಾಡಿಯನ್ನ ಸುಟ್ಟಿದ್ದಾರೆ. ಪೊಲೀಸ್ ಇಲಾಖೆ ವಿರುದ್ಧವೂ ಕೂಡ ಆರ್ ಅಶೋಕ್ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ವಿಧಾನಸಭೆಯ ಕಲಾಪದಲ್ಲಿ ಇವತ್ತು ಆರ್ ಅಶೋಕ್ ಅವರು ಸ್ವಾತಿ ಕೊಲೆ ಪ್ರಕರಣವನ್ನು ಪ್ರಸ್ತಾಪ ಮಾಡಿದ್ದಾರೆ. ಪೊಲೀಸರು ಈ ಪ್ರಕರಣವನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹುಡುಗಿ ತಾಯಿಗೂ ಕೂಡ ತಿಳಿಸದೆ ಆಕೆಯ ಮೃತದೇಹವನ್ನು ಸುಟ್ಟು ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಲವ್ ಜಿಹಾದ್ಗೆ ಈ ಒಂದು ಕೊಲೆ ಆಗಿದೆ ಅನ್ನುವ ಆರೋಪವನ್ನು ಕೂಡ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯ ಮೇಲೆ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಹುಡುಗಿ ನರ್ಸಿಂಗ್ ಸ್ವಾತಿ ಅನ್ನೋ ಒಬ್ಬ ಹುಡುಗಿ ನರ್ಸಿಂಗ್ ಓದಿದಾಳೆ, ಮತ್ತೆ ನರ್ಸ್ ಆಗಿ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವ್ರ ತಂದೆ ಜಮೀನಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಅವ್ರ ತಂದೆ ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ತೀರೋಗಿದ್ದಾರೆ. ಅವ್ರ ಮನೆಯಲ್ಲಿ ಗಂಡು ಮಕ್ಕಳು ಯಾರೂ ಇಲ್ಲ, 3 ಜನ ಹೆಣ್ಮಕ್ಳು. ಆ 3 ಜನದ ಹೆಣ್ಮಕ್ಳಲ್ಲಿ ಇವಳು ಒಬ್ಬಳು ಹೆಣ್ಮಗಳು. ಮಾರ್ಚ್ 6 ರಾಣೆಬೆನ್ನೂರು
ಇದರಲ್ಲಿ ಈ ಹುಡುಗಿ ಕಾಣೆ ಆಗ್ತಾಳೆ. ಕಾಣೆ ಆದಾಗ 7ನೇ ತಾರೀಕು ಮಿಸ್ಸಿಂಗ್ ಕಂಪ್ಲೇಂಟ್ ಅವ್ರ ತಾಯಿಯವರು ಕೊಡ್ತಾರೆ. ಇಲ್ಲಿ ಇವರು ಹೋದಂತ ಸಂದರ್ಭದಲ್ಲಿ ನಯಾಜ್ ಅಂತ ಒಬ್ಬರನ್ನ ಪರಿಚಯ ಆಗ್ತೈತೆ ಅವಳಿಗೆ. ನಯಾಜ್ ಅಂತ ಪರಿಚಯ ಆದಮೇಲೆ ಅವರಿಬ್ಬರಿಗೂ ಲವ್ ಆಗ್ತೈತೆ. ಅದರಲ್ಲಿ ಅವರ ಆ ಹಳ್ಳಿಯ ಸ್ನೇಹಿತರು ಕೂಡ ಇರ್ತಾರೆ. ಆ ಇಬ್ಬರು ಹುಡುಗರು, ಅವರ ಹೆಸರು ವಿನಯ್ ಮತ್ತು ದುರ್ಗಾಚಾರಿ. ಇವರೆಲ್ಲರೂ ಸೇರಿ ಆ ಹುಡುಗಿಯನ್ನ, ಈ 3 ಜನ ಸೇರಿ ಆ ಹುಡುಗಿಯನ್ನ ಪುಸಲಾಯಿಸಿ ಒಂದು ಸ್ಥಳಕ್ಕೆ ಬರಕ್ಕೆ ಹೇಳ್ತಾರೆ. ಈ ಇದೆಲ್ಲ ಮುಗಿದ ಮೇಲೆ, ಲವ್ ಜಿಯಾದ್ ಆಗಿ 2 ವರ್ಷ 3 ವರ್ಷ ಆದಮೇಲೆ ಹಾವೇರಿಯಲ್ಲಿ ನಡೆದಂತಹ ನರ್ಸ್ ಸ್ವಾತಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಧಾನಸಭೆಯಲ್ಲಿ ಸದ್ದು ಮಾಡಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಸ್ವಾತಿ ಸಾವಿಗೆ ನ್ಯಾಯದ ಕೂಗು ಕೇಳಿ ಬಂದಿದೆ. ಕಲಾಪದಲ್ಲಿ ಸ್ವಾತಿ ಮರ್ಡರ್ ಕೇಸನ್ನ ಪ್ರಸ್ತಾಪ ಮಾಡಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಲವ್ ಜಿಹಾದ್ ವಿಚಾರಕ್ಕೆ ಸ್ವಾತಿ ಕೊಲೆ ಆಗಿದೆ, ಆದರೆ ಪೊಲೀಸರು ಈ ಕೇಸನ್ನ ಮುಚ್ಚಿ ಹಾಕಿದ್ದಾರೆ. ಹುಡುಗಿ ತಾಯಿಗೂ ತಿಳಿಸದೆ ಬಾಡಿಯನ್ನ ಸುಟ್ಟಿದ್ದಾರೆ. ಪೊಲೀಸ್ ಇಲಾಖೆ ವಿರುದ್ಧವೂ ಕೂಡ ಆರ್ ಅಶೋಕ್ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ವಿಧಾನಸಭೆಯ ಕಲಾಪದಲ್ಲಿ ಇವತ್ತು ಆರ್ ಅಶೋಕ್ ಅವರು ಸ್ವಾತಿ ಕೊಲೆ ಪ್ರಕರಣವನ್ನ ಪ್ರಸ್ತಾಪ ಮಾಡಿದ್ದಾರೆ. ಪೊಲೀಸರು ಈ ಪ್ರಕರಣವನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹುಡುಗಿ ತಾಯಿಗೂ ಕೂಡ ತಿಳಿಸದೆ ಆಕೆಯ ಮೃತದೇಹವನ್ನ ಸುಟ್ಟು ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಲವ್ ಜಿಹಾದ್ಗೆ ಈ ಒಂದು ಕೊಲೆ ಆಗಿದೆ ಅನ್ನುವ ಆರೋಪವನ್ನ ಕೂಡ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯ ಮೇಲೆ ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಹುಡುಗಿ ನರ್ಸಿಂಗ್ ಸ್ವಾತಿ ಅನ್ನೋ ಒಬ್ಬ ಹುಡುಗಿ ನರ್ಸಿಂಗ್ ಓದಿದ್ದಾಳೆ, ಮತ್ತೆ ನರ್ಸ್ ಆಗಿ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವ್ರ ತಂದೆ ಜಮೀನಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಅವ್ರ ತಂದೆ ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ತೀರೋಗಿದ್ದಾರೆ. ಅವ್ರ ಮನೆಯಲ್ಲಿ ಗಂಡು ಮಕ್ಕಳು ಯಾರೂ ಇಲ್ಲ, 3 ಜನ ಹೆಣ್ಮಕ್ಳು. ಆ 3 ಜನದ ಹೆಣ್ಮಕ್ಳಲ್ಲಿ ಇವಳು ಒಬ್ಬಳು ಹೆಣ್ಮಗಳು. ಮಾರ್ಚ್ 6 ರಾಣೆಬೆನ್ನೂರು ಇದರಲ್ಲಿ ಈ ಹುಡುಗಿ ಕಾಣೆ ಆಗ್ತಾಳೆ. ಕಾಣೆ ಆದಾಗ 7ನೇ ತಾರೀಕು ಮಿಸ್ಸಿಂಗ್ ಕಂಪ್ಲೇಂಟ್ ಅವ್ರ ತಾಯಿಯವರು ಕೊಡ್ತಾರೆ. ಇಲ್ಲಿ ಇವರು ಹೋದಂತ ಸಂದರ್ಭದಲ್ಲಿ ನಯಾಜ್ ಅಂತ ಒಬ್ಬರನ್ನ ಪರಿಚಯ ಆಗ್ತೈತೆ ಅವಳಿಗೆ. ನಯಾಜ್ ಅಂತ ಪರಿಚಯ ಆದಮೇಲೆ ಅವರಿಬ್ಬರಿಗೂ ಲವ್ ಆಗ್ತೈತೆ. ಅದರಲ್ಲಿ ಅವರ ಆ ಹಳ್ಳಿಯ ಸ್ನೇಹಿತರು ಕೂಡ ಇರ್ತಾರೆ. ಆ ಇಬ್ಬರು ಹುಡುಗರು, ಅವರ ಹೆಸರು ವಿನಯ್ ಮತ್ತು ದುರ್ಗಾಚಾರಿ. ಇವರೆಲ್ಲರೂ ಸೇರಿ ಆ ಹುಡುಗಿಯನ್ನ, ಈ 3 ಜನ ಸೇರಿ ಆ ಹುಡುಗಿಯನ್ನ ಪುಸಲಾಯಿಸಿ ಒಂದು ಸ್ಥಳಕ್ಕೆ ಬರಕ್ಕೆ ಹೇಳ್ತಾರೆ. ಈ ಇದೆಲ್ಲ ಮುಗಿದ ಮೇಲೆ, ಲವ್ ಜಿಯಾದ್ ಆಗಿ 2 ವರ್ಷ 3 ವರ್ಷ ಆದಮೇಲೆ ಹಾವೇರಿಯಲ್ಲಿ ನಡೆದಂತಹ ನರ್ಸ್ ಸ್ವಾತಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಧಾನಸಭೆಯಲ್ಲಿ ಸದ್ದು ಮಾಡಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಸ್ವಾತಿ ಸಾವಿಗೆ ನ್ಯಾಯದ ಕೂಗು ಕೇಳಿ ಬಂದಿದೆ. ಕಲಾಪದಲ್ಲಿ ಸ್ವಾತಿ ಮರ್ಡರ್ ಕೇಸನ್ನ ಪ್ರಸ್ತಾಪ ಮಾಡಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಲವ್ ಜಿಹಾದ್ ವಿಚಾರಕ್ಕೆ ಸ್ವಾತಿ ಕೊಲೆ ಆಗಿದೆ, ಆದರೆ ಪೊಲೀಸರು ಈ ಕೇಸನ್ನ ಮುಚ್ಚಿ ಹಾಕಿದ್ದಾರೆ. ಹುಡುಗಿ ತಾಯಿಗೂ ತಿಳಿಸದೆ ಬಾಡಿಯನ್ನ ಸುಟ್ಟಿದ್ದಾರೆ. ಪೊಲೀಸ್ ಇಲಾಖೆ ವಿರುದ್ಧವೂ ಕೂಡ ಆರ್ ಅಶೋಕ್ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ವಿಧಾನಸಭೆಯ ಕಲಾಪದಲ್ಲಿ ಇವತ್ತು ಆರ್ ಅಶೋಕ್ ಅವರು ಸ್ವಾತಿ ಕೊಲೆ ಪ್ರಕರಣವನ್ನ ಪ್ರಸ್ತಾಪ ಮಾಡಿದ್ದಾರೆ. ಪೊಲೀಸರು ಈ ಪ್ರಕರಣವನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹುಡುಗಿ ತಾಯಿಗೂ ಕೂಡ ತಿಳಿಸದೆ ಆಕೆಯ ಮೃತದೇಹವನ್ನ ಸುಟ್ಟು ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಲವ್ ಜಿಹಾದ್ಗೆ ಈ ಒಂದು ಕೊಲೆ ಆಗಿದೆ ಅನ್ನುವ ಆರೋಪವನ್ನ ಕೂಡ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯ ಮೇಲೆ ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಹುಡುಗಿ ನರ್ಸಿಂಗ್ ಸ್ವಾತಿ ಅನ್ನೋ ಒಬ್ಬ ಹುಡುಗಿ ನರ್ಸಿಂಗ್
ಓದಿದ್ದಾಳೆ, ಮತ್ತೆ ನರ್ಸ್ ಆಗಿ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವ್ರ ತಂದೆ ಜಮೀನಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಅವ್ರ ತಂದೆ ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ತೀರೋಗಿದ್ದಾರೆ. ಅವ್ರ ಮನೆಯಲ್ಲಿ ಗಂಡು ಮಕ್ಕಳು ಯಾರೂ ಇಲ್ಲ, 3 ಜನ ಹೆಣ್ಮಕ್ಳು. ಆ 3 ಜನದ ಹೆಣ್ಮಕ್ಳಲ್ಲಿ ಇವಳು ಒಬ್ಬಳು ಹೆಣ್ಮಗಳು. ಮಾರ್ಚ್ 6 ರಾಣೆಬೆನ್ನೂರು ಇದರಲ್ಲಿ ಈ ಹುಡುಗಿ ಕಾಣೆ ಆಗ್ತಾಳೆ. ಕಾಣೆ ಆದಾಗ 7ನೇ ತಾರೀಕು ಮಿಸ್ಸಿಂಗ್ ಕಂಪ್ಲೇಂಟ್ ಅವ್ರ ತಾಯಿಯವರು ಕೊಡ್ತಾರೆ. ಇಲ್ಲಿ ಇವರು ಹೋದಂತ ಸಂದರ್ಭದಲ್ಲಿ ನಯಾಜ್ ಅಂತ ಒಬ್ಬರನ್ನ ಪರಿಚಯ ಆಗ್ತೈತೆ ಅವಳಿಗೆ. ನಯಾಜ್ ಅಂತ ಪರಿಚಯ ಆದ್ಮೇಲೆ ಅವರಿಬ್ಬರಿಗೂ ಲವ್ ಆಗ್ತೈತೆ. ಅದರಲ್ಲಿ ಅವರ ಆ ಹಳ್ಳಿಯ ಸ್ನೇಹಿತರು ಕೂಡ ಇರ್ತಾರೆ, ಆ ಇಬ್ಬರು ಹುಡುಗರು. ಅವರ ಹೆಸರು ವಿನಯ್ ಮತ್ತು ದುರ್ಗಾಚಾರಿ. ಇವರೆಲ್ಲರೂ ಸೇರಿ ಆ ಹುಡುಗಿಯನ್ನ, ಈ 3 ಜನ ಸೇರಿ ಆ ಹುಡುಗಿಯನ್ನ ಪುಸಲಾಯಿಸಿ ಒಂದು ಸ್ಥಳಕ್ಕೆ ಬರಕ್ಕೆ ಹೇಳ್ತಾರೆ. ಈ ಲವ್ ಇದೆಲ್ಲ ಮುಗಿದ ಮೇಲೆ, ಲವ್ ಜಿಯಾದ್ ಆಗಿ 2 ವರ್ಷ 3 ವರ್ಷ ಆದ್ಮೇಲೆ